ಹಾಯ್ ವಿದ್ಯಾರ್ಥಿಗಳು, ಎನ್ಕರೇಜಿಂಗ್ ಅಕಾಡೆಮಿ ವಿನೋದ ಸಂಚಿಕೆ ಸ್ವಾಗತ. ಹಾಗಾದರೆ ವಿದ್ಯಾರ್ಥಿಗಳೇ, ನಾವು ಇವತ್ತು 5ನೇ ತರಗತಿ ಭಾಗ 1 ಅಧ್ಯಾಯ 5 ಭಿನ್ನ ರಾಶಿಗಳು, ಅದರಲ್ಲಿ ಭಿನ್ನ ರಾಶಿಗಳನ್ನು ಸಂಕ್ಷೇಪಿಸುವುದು. ಉದಾಹರಣೆ 1, ಕೆಳಗಿನ ಸಮಾನ ಭಿನ್ನ ರಾಶಿಗಳನ್ನು ಗಮನಿಸಿ. ಹಾಗಾದರೆ ವಿದ್ಯಾರ್ಥಿಗಳಿಗೆ ಬಾಕ್ಸ್ ಇದೆ, ಅದನ್ನ ಅರ್ಧ ಕಟ್ ಮಾಡ್ತೀವಿ. ಹಾಗಾದ್ರೆ 1/2 ಆಯಿತು. ಹಾಗಾದ್ರೆ ವಿದ್ಯಾರ್ಥಿಗಳಿಗೆ ಒಂದು ಬಾಕ್ಸ್ ಇದೆ, ಅದನ್ನು 4 ಭಾಗ ಕಟ್ ಮಾಡ್ತೀವಿ. 1 2 3 4, ಅದರಲ್ಲಿ 7 ಭಾಗ. ಹಾಗಾದ್ರೆ ವಿದ್ಯಾರ್ಥಿಗಳಿಗೆ ಒಂದು ಬಾಕ್ಸ್ ಇದೆ, ಅದನ್ನು 8 ಭಾಗ ಕಟ್ ಮಾಡ್ತೀವಿ. ಅದರಲ್ಲಿ 4 ಭಾಗಕ್ಕೆ ಬಣ್ಣ ಹಚ್ಚಿದ್ವಿ ವಿದ್ಯಾರ್ಥಿಗಳೇ. ಹಾಗಾದ್ರೆ ವಿದ್ಯಾರ್ಥಿಗಳೇ, ಇದು 1/2 ಆಯಿತು, ಇದು 2/4 ಆಯಿತು, ಇದು 4/8 ಆಯಿತು ವಿದ್ಯಾರ್ಥಿಗಳೇ. 1/2 ಮುಂದಿನ ಸಮಾನ ಭಿನ್ನ ರಾಶಿಗಳು ಈಕ್ವಲ್ ಟು 1 × 2 / 2 × 2 ಈಕ್ವಲ್ ಟು 2/4. ಹಾಗಾದ್ರೆ ವಿದ್ಯಾರ್ಥಿಗಳೇ, ಇಲ್ಲಿ 2 ಇದೆ, ಅದಕ್ಕೆ ನಾವು 2 ತೊಗೊಂಡಿವಿ. ಇಲ್ಲಿ 4 ಇದೆ, ಹಾಗಾದ್ರೆ ವಿದ್ಯಾರ್ಥಿಗಳು ಮಾಡ್ತೀವಿ 1/2 ಈಕ್ವಲ್ ಟು 1 × 4 / 2 × 4. ಹಾಗಾದ್ರೆ ಈಕ್ವಲ್ ಟು 1 × 4 ಅಂದರೆ 4 ವಿದ್ಯಾರ್ಥಿಗಳು, 2 × 4 ಅಂದರೆ 8 ಆಯಿತು. ಹಾಗಾದರೆ ವಿದ್ಯಾರ್ಥಿಗಳು 4/8. ಹಾಗಾದ್ರೆ ವಿದ್ಯಾರ್ಥಿಗಳು 4/8 ಇದನ್ನು 2ರಿಂದ ಭಾಗಿಸ್ಕೆ ಬರ್ತಾ 2 2 4, 2 4 8. ಹಾಗಾದ್ರೆ ವಿದ್ಯಾರ್ಥಿಗಳು ಇಲ್ಲಿ 2/4 ಆಯಿತು. ಮತ್ತೆ ಇದನ್ನ ಏನು ಮಾಡ್ತೀವಿ, 2ರಿಂದ ಭಾಗಿಸ್ತೀವಿ ವಿದ್ಯಾರ್ಥಿಗಳು. 2 1 2 2. ಹಾಗಾದ್ರೆ ವಿದ್ಯಾರ್ಥಿಗಳು ಉತ್ತರ ಎಷ್ಟು ಬಂತು, 1/2. 4/8 ಇಚ್ಕೊಲ್ ಟು 4/8. ಇಲ್ಲಿ ಏನು ಮಾಡ್ತೀವಿ, ಅಂಶಕ್ಕೂ 2ರಿಂದ ಭಾಗಿಸ್ತೀವಿ, ಛೇದಕ್ಕೂ 2ರಿಂದ ಭಾಗಿಸ್ತೀವಿ ವಿದ್ಯಾರ್ಥಿಗಳು. 4/2 ಭಾಗಲೆ 8/2 ಈಕ್ವಲ್ ಟು. ಹಾಗಾದ್ರೆ ವಿದ್ಯಾರ್ಥಿಗಳೇ, ಇಲ್ಲಿ 2 1 2 2 2 1 2 4. ಹಾಗಾದ್ರೆ ವಿದ್ಯಾರ್ಥಿಗಳು ನಮ್ಮ ಉತ್ತರ ಎಷ್ಟು ಬಂತು, 2/4. 4/8 ಯಾವುದರಿಂದ ಭಾಗ ಹೋಗುತ್ತೆ ವಿದ್ಯಾರ್ಥಿಗಳು, 2/2 ತೊಗೊಂಡ್ವಿ. ಈಗ ವಿದ್ಯಾರ್ಥಿಗಳು 4/8 ಇಚ್ಕೊಲ್ ಟು 4/8 ಮತ್ತು ಅದನ್ನು ಯಾವುದರಿಂದ ಭಾಗಿಸ್ಬೋದು ವಿದ್ಯಾರ್ಥಿಗಳು, ಅಂಶ ಮತ್ತು ಛೇದಕ್ಕೆ 4ರಿಂದ, ಇಲ್ಲಿಯೂ ಕೂಡ 4ರಿಂದ ಈಕ್ವಲ್ ಟು 4/4 8/4. ಹಾಗಾದ್ರೆ ವಿದ್ಯಾರ್ಥಿಗಳು ಇಲ್ಲಿ 4 1 4 1. ಹಾಗಾದ್ರೆ ವಿದ್ಯಾರ್ಥಿಗಳು 4 1 4 2. ಹಾಗಾದ್ರೆ ವಿದ್ಯಾರ್ಥಿಗಳು ನಮ್ಮ ಉತ್ತರ ಎಷ್ಟು ಬಂತು, 1/2. ಮೇಲಿನ ಉದಾಹರಣೆಯಿಂದ ತಿಳಿಯುವುದೇನೆಂದರೆ, ಸಮಾನ ಭಿನ್ನರಾಶಿ ಪಡೆಯಲು ಕೊಟ್ಟಿರುವ ಭಿನ್ನರಾಶಿಯ ಅಂಶ ಮತ್ತು ಛೇದವನ್ನು ಒಂದೇ ಸಂಖ್ಯೆಯಿಂದ ಭಾಗಿಸಬೇಕು, 0ಯನ್ನು ಹೊರತುಪಡಿಸಿ. ಹಾಗಾದ್ರೆ ವಿದ್ಯಾರ್ಥಿಗಳಿಗೆ ನಾವು ಸಮಾನ ಭಿನ್ನರಾಶಿಯನ್ನು ಪಡೆಯಬೇಕಾದರೆ ಕೊಟ್ಟಿರುವ ಭಿನ್ನರಾಶಿಯ ಅಂಶ ಮತ್ತು ಛೇದವು ಒಂದೇ ಸಂಖ್ಯೆಯಿಂದ ಭಾಗ ಹೋಗಬೇಕು ವಿದ್ಯಾರ್ಥಿಗಳೇ, ಇಲ್ಲಾದರೆ ಅದು ಸಮಾನ ಭಿನ್ನರಾಶಿ ಆಗುವುದಿಲ್ಲ. ಉದಾಹರಣೆಗೆ ವಿದ್ಯಾರ್ಥಿಗಳು 4/8 ವಿದ್ಯಾರ್ಥಿಗಳಿಂದ ನಾವು ಯಾವ ರೀತಿ ಬರಿತೀವಿ, 4/8 ಇಚ್ಕೊಲ್ ಟು 4/4. ಇದು ಕೂಡ 4ರಿಂದ ಭಾಗುತ್ತೆ, 8 ಕೂಡ 4ರಿಂದ ಭಾಗ ಹೋಗುತ್ತದೆ ವಿದ್ಯಾರ್ಥಿಗಳೇ. ಈ ರೀತಿ ಒಂದೇ ಸಂಖ್ಯೆಯಿಂದ ಭಾಗ ಹೋಗಿದ್ದರೆ ಅದನ್ನು ಸಮಾನ ಭಿನ್ನರಾಶಿ ಅಂತ ಕರಿತೀವಿ ವಿದ್ಯಾರ್ಥಿಗಳೇ. ಉದಾಹರಣೆ 2, 3/9 ಇಚ್ಕೊಲ್ ಟು 3/9 ಭಾಗಲೆ 3/3. ಹಾಗಾದ್ರೆ ವಿದ್ಯಾರ್ಥಿಗಳು 3 ಕೂಡ 3ರಿಂದ ಭಾಗ ಹೋಗುತ್ತದೆ, 9 ಕೂಡ 3ರಿಂದ ಭಾಗ ಹೋಗುತ್ತದೆ ವಿದ್ಯಾರ್ಥಿಗಳೇ. ಇಜ್ಕಲ್ ಟು 3/3 ಭಾಗಲೆ 9/3 ಇಜ್ಕಲ್ ಟು 3 1 3 1 3 3. ಹಾಗಾದ್ರೆ ವಿದ್ಯಾರ್ಥಿಗಳು 1/3 ಅಂದರೆ 3/9 ಇಜ್ಕಲ್ ಟು 1/3. ಹಾಗಾದ್ರೆ ವಿದ್ಯಾರ್ಥಿಗಳೇ, 8/16 8 ಕೂಡ 8ರಿಂದ ಭಾಗ ಹೋಗುತ್ತದೆ, 16 ಕೂಡ 8ರಿಂದ ಭಾಗ ಹೋಗುತ್ತದೆ ವಿದ್ಯಾರ್ಥಿಗಳೇ. ಹಾಗಾದ್ರೆ ವಿದ್ಯಾರ್ಥಿಗಳು 8/16 ಇಜ್ಕಲ್ ಟು ಭಾಗಲೆ 8/8 ಇಜ್ಕಲ್ ಟು 8/8 ಈಕ್ವಲ್ ಟು 16/8. 8 1 8 8 16. ಹಾಗಾದ್ರೆ ವಿದ್ಯಾರ್ಥಿಗಳು 1/2 ಅಂದರೆ 8/16 ಇಜ್ಕಲ್ ಟು 1/2. ಹಾಗಾದ್ರೆ ವಿದ್ಯಾರ್ಥಿಗಳು ನಾವು ನೇರವಾಗಿ ಬರಿಬೋದು 8 1 8 2. ಹೌದಲ್ಲ ವಿದ್ಯಾರ್ಥಿಗಳೇ. 15/25. ಹಾಗಾದ್ರೆ ವಿದ್ಯಾರ್ಥಿಗಳೇ 15 5ರಿಂದ ಕೂಡ ಭಾಗ ಹೋಗುತ್ತದೆ, 25 ಕೂಡ 5ರಿಂದ ಭಾಗ ಹೋಗುತ್ತದೆ ವಿದ್ಯಾರ್ಥಿಗಳೇ. 15/25 ಭಾಗಲೆ 5/5 ಈಕ್ವಲ್ ಟು 15/5 ಭಾಗಲೆ 25/5. ಹಾಗಾದ್ರೆ ವಿದ್ಯಾರ್ಥಿಗಳು 5 1 5 3 5 1 5 5. ಹಾಗಾದ್ರೆ ವಿದ್ಯಾರ್ಥಿಗಳು 3/5 ಅಂದರೆ 15/25 ಇಜ್ಕಲ್ ಟು 3/5. ಹಾಗಾದ್ರೆ ವಿದ್ಯಾರ್ಥಿಗಳು ಇದು 3 15 5 5 25 ಈಕ್ವಲ್ ಟು 3/5. ಭಿನ್ನ ರಾಶಿಯ ಸಂಕ್ಷಿಪ್ತ ರೂಪ ಪಡೆಯಬೇಕಾದರೆ ಕೊಟ್ಟಿರುವ ಭಿನ್ನ ರಾಶಿಯ ಅಂಶ ಮತ್ತು ಛೇದವನ್ನು ಒಂದೇ ಸಂಖ್ಯೆಯಿಂದ ಭಾಗಿಸಬೇಕು, ಆಗ ಸಮಾನ ಭಿನ್ನರಾಶಿಯ ಬೆಲೆ ಮತ್ತು ಕೊಟ್ಟಿರುವ ಭಿನ್ನರಾಶಿಯ ಬೆಲೆಯು ಒಂದೇ ಆಗಿರುತ್ತದೆ ವಿದ್ಯಾರ್ಥಿಗಳೇ. ಉದಾಹರಣೆ 3, ಕೆಳಕಂಡ ಭಿನ್ನರಾಶಿಯನ್ನು ಅತ್ಯಂತ ಸಂಕ್ಷಿಪ್ತ ಅಥವಾ ಸುಲಭ ರೂಪದಲ್ಲಿ ಬರೆಯಿರಿ. 36/42 ಇಜ್ಕಲ್ ಟು 36/42. ಹಾಗಾದ್ರೆ ವಿದ್ಯಾರ್ಥಿಗಳು 36 2ರಿಂದ ಭಾಗ ಹೋಗುತ್ತದೆ, 42 ಕೂಡ 2ರಿಂದ ಭಾಗ ಹೋಗುತ್ತದೆ ವಿದ್ಯಾರ್ಥಿಗಳೇ. ಭಾಗಲೆ 2/2 ಇಜ್ಕಲ್ ಟು 36/2 ಭಾಗಲೆ 42/2. ಹಾಗಾದ್ರೆ ವಿದ್ಯಾರ್ಥಿಗಳು 2 1 2 1 1 ಉಳಿತು, 2 8 16. ಇಲ್ಲಿ 2 1 2 2 2 1. ಹಾಗಾದ್ರೆ ವಿದ್ಯಾರ್ಥಿಗಳು ಎಷ್ಟು ಬಂತು, 18/21. ಅಂಶ ಮತ್ತು ಛೇದವನ್ನು 2ರಿಂದ ಭಾಗಿಸಿ. ಹಾಗಾದ್ರೆ ವಿದ್ಯಾರ್ಥಿಗಳ 18/21 ಇಜ್ಕಲ್ ಟು 18/21
21. ಹಾಗಾದರೆ ವಿದ್ಯಾರ್ಥಿಗಳೇ ಭಾಗಲೇ 3 ಭಾಗಲೇ 3 ಈಕ್ವಲ್ ಟು 18 ಭಾಗಲೇ 3 ಭಾಗಲೇ 21 ಭಾಗಲೇ 3 ಈಕ್ವಲ್ ಟು 3 ಒಂದಲೇ 3 ಆರ್ಲೆ 3 ಒಂದಲೇ 3 7. ಹಾಗಾದರೆ ವಿದ್ಯಾರ್ಥಿಗಳೇ 6 ಭಾಗಲೇ 7 ಅಂಶ ಮತ್ತು ಛೇದವನ್ನು ನಾವೇನು ಮಾಡಿದ್ವಿ ಇಲ್ಲಿ 3ರಿಂದ ಭಾಗಿಸಿದ್ದೀವಿ ವಿದ್ಯಾರ್ಥಿಗಳೇ. 6 ಮತ್ತು 7ಅನ್ನು 1ರಿಂದ ಮಾತ್ರ ಭಾಗಿಸಲು ಸಾಧ್ಯ ವಿದ್ಯಾರ್ಥಿಗಳೇ. ಯಾಕಂದರೆ ಇಲ್ಲಿ 6 ಭಾಗಲೇ 7 ಇದು ಭಾಗ ಹೋಗುವುದಿಲ್ಲ ವಿದ್ಯಾರ್ಥಿಗಳೇ. ಆದ್ದರಿಂದ ಈ ರೀತಿಯ ಹಂತ ತಲುಪಿದಾಗ ಅದು ಸಂಕ್ಷಿಪ್ತ ರೂಪವಾಗುತ್ತದೆ ವಿದ್ಯಾರ್ಥಿಗಳೇ. ಅಥವಾ 36 ಭಾಗಲೇ 42. ಹಾಗಾದರೆ ವಿದ್ಯಾರ್ಥಿಗಳು ನಾವು ಇದನ್ನು ನೇರವಾಗಿ ಕೂಡ ಭಾಗಿಸಬಹುದು ವಿದ್ಯಾರ್ಥಿಗಳೇ. ಹಾಗಾದರೆ ವಿದ್ಯಾರ್ಥಿಗಳು ಇದು 6ರಿಂದ ಭಾಗವಾಗುತ್ತದೆ ವಿದ್ಯಾರ್ಥಿಗಳೇ. 36 ಭಾಗಲೇ 42 ಭಾಗಲೇ 6 ಭಾಗಲೇ 6 ಈಕ್ವಲ್ ಟು 36 ಭಾಗಲೇ 6 ಭಾಗಲೇ 42 ಭಾಗಲೇ 6 ಈಕ್ವಲ್ ಟು 6 ಒಂದಲೇ 6 ಆರ್ಲೆ 6 ಒಂದಲೇ 6 ಆರ್ಲೆ 6 ಒಂದಲೇ 6 7. ಹಾಗಾದರೆ ವಿದ್ಯಾರ್ಥಿಗಳು ಎಷ್ಟು ಬಂತು 6 ಭಾಗಲೇ 7. ಹಾಗಾದರೆ ವಿದ್ಯಾರ್ಥಿಗಳು ನಾವು ಏನು ಬರಿಬಹುದು? ಮೊದಲನೇದು ಭಿನ್ನರಾಶಿಯನ್ನು ಅದರ ಸಂಕ್ಷಿಪ್ತ ರೂಪದಲ್ಲಿ ಬರೆಯುವುದೇ ಭಿನ್ನರಾಶಿಯ ಸಂಕ್ಷೇಪಿಸುವಿಕೆ. ಎರಡನೇದು ಕೊಟ್ಟಿರುವ ಭಿನ್ನರಾಶಿಯ ಸಂಕ್ಷಿಪ್ತ ರೂಪ ಪಡೆಯಬೇಕಾದರೆ ಈ ಭಿನ್ನರಾಶಿಯ ಅಂಶ ಮತ್ತು ಛೇದದಲ್ಲಿ ಕನಿಷ್ಠ ಅಂಕಿ ಬರುವ ತನಕ ಪ್ರತಿ ಬಾರಿ ಒಂದೇ ಸಂಖ್ಯೆಯಿಂದ ಭಾಗಿಸುತ್ತಾ ಹೋಗಬೇಕು ವಿದ್ಯಾರ್ಥಿಗಳೇ. ಈಗ ಒಂದು ಉದಾಹರಣೆ ನೋಡಿದ್ದೀವಿ ವಿದ್ಯಾರ್ಥಿಗಳಲ್ಲಿ. ನಾವು ಇಲ್ಲಿ ಮೊದಲು 2 ತೊಗೊಂಡಿವಿ, ಆಮೇಲೆ 3 ತೊಗೊಂಡಿವಿ. ಅಥವಾ ನಾವೇನು ಮಾಡ್ಬೋದು, ಇಲ್ಲಿ ನೇರವಾಗಿ ಕೂಡ ಬರಿಬೋದು. ಒಂದೇ ಸಂಖ್ಯೆಯಿಂದ 6 ಇಲ್ಲಿ ಕೂಡ 6 ತೊಗೊಂಡಿವಿ, ಇಲ್ಲಿ 6 ಕೂಡ ನೇರವಾಗಿ ಕೂಡ ಭಾಗಿಸ್ಬೋದು. ಆದರೆ ಅದು ಯಾವ ರೀತಿ ಬರಬೇಕು, ಯಾವ ರೀತಿ ಉತ್ತರ ಬರಬೇಕು ವಿದ್ಯಾರ್ಥಿಗಳಿಗೆ? ಒಂದು ಕನಿಷ್ಠ ಅಂಕಿ ಬರುವ ತನಕ ಪ್ರತಿ ಬಾರಿ ಒಂದೇ ಸಂಖ್ಯೆಯಿಂದ ನಾವೇನು ಮಾಡ್ತೀವಿ, ಭಾಗಿಸ್ತಾ ಹೋಗುತ್ತೀವಿ ವಿದ್ಯಾರ್ಥಿಗಳು. ಹಾಗಾದರೆ ವಿದ್ಯಾರ್ಥಿಗಳು ನನ್ನ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.